ಆತ್ಮೀಯ ಕಲಿಕಾಕಾರರೇ, ಸಾಮಾಜಿಕ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ ನಾವು ಮೊದಲನೆಯ ಘಟಕದಲ್ಲಿ ಬರುವಂಥ ಮೂರನೆಯ ಪರಿಕಲ್ಪನೆಯಾಗಿರುವಂಥ ಸಾಮಾಜಿಕ ಸಮಸ್ಯೆ ಮತ್ತು ಸಾಮಾಜಿಕ ವಿಘಟನೆಗಳ ನಡುವಿನ ಸಂಬಂಧವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಈ ಮೊದಲಿನ ಅವಧಿಯಲ್ಲಿ ಸಾಮಾಜಿಕ ವಿಘಟನೆ ಎಂದರೇನು, ಅದರ ಅರ್ಥ ಮತ್ತು ವ್ಯಾಖ್ಯೆಗಳ ಕುರಿತು ತಿಳಿದುಕೊಂಡಿದ್ದೇವೆ. ಜೊತೆಗೆ ಸಾಮಾಜಿಕ ವಿಘಟನೆಯ ಸ್ವರೂಪದ ಕುರಿತು ಕೂಡ ಅಧ್ಯಯನ ಮಾಡಿದ್ದೇವೆ. ಹಾಗೆ ಸಾಮಾಜಿಕ ವಿಘಟನೆಯಲ್ಲಿರುವಂಥ 3 ಪ್ರಕಾರಗಳ ಕುರಿತು ಚರ್ಚಿಸಿದ್ದೇವೆ. ಇವತ್ತಿನ ಅವಧಿಯಲ್ಲಿ ಸಾಮಾಜಿಕ ವಿಘಟನೆಗೆ ಕಾರಣಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ. Dear learners, welcome to sociology class. We are discussing about the first unit, social problems in India. Here the third concept, social problem and social disorganization. In this concept, in previous class already we know that what is social disorganization, meaning and definition, nature of social disorganization and types of social disorganization. Today we will discuss the causes of social disorganization. ಮೊದಲನೇ ಕಾರಣ ಸಾಮಾಜಿಕ ವಿಘಟನೆಗೆ ಅಸಂಖ್ಯಾತ ಕಾರಣಗಳಿದಾವೆ. ಅವುಗಳಲ್ಲಿ ಕೆಲವೊಂದನ್ನು ಮಾತ್ರ ನಾವು ಇಲ್ಲಿ ಪಟ್ಟಿ ಮಾಡಬಹುದು. ಒಂದು, ತೀವ್ರ ಮತ್ತು ತ್ವರಿತವಾಗಿ ನಡೆಯುವ ಸಾಮಾಜಿಕ ಪರಿವರ್ತನೆಗಳು. ಯಾವಾಗ ಯಾವುದೇ ಸಮಾಜದಲ್ಲಿ ಬದಲಾವಣೆಗಳು ತೀವ್ರ ಸ್ವರೂಪದಲ್ಲಿ ಏರ್ಪಡುತ್ತವೆಯೋ ಅಥವಾ ತತ್ಕ್ಷಣವಾಗಿ ಏರ್ಪಡುತ್ತವೆಯೋ, ಅವು ಎಷ್ಟೋ ಸಾಮಾಜಿಕ ಸನ್ನಿವೇಶಗಳಲ್ಲಿ ಅಥವಾ ಸ್ಥಿತಿಗತಿಗಳಲ್ಲಿ ಬದಲಾವಣೆಗಳನ್ನು ತರುತ್ತವೆ. ಈ ಸಾಮಾಜಿಕ ಜೀವನದಲ್ಲಿ ಸ್ಥಿತಿಗತಿಗಳಲ್ಲಿ ಬದಲಾವಣೆಗಳಾದವು ಅಂತಂದರೆ ಅವುಗಳನ್ನು ನಿರ್ವಹಣೆ ಮಾಡುವಲ್ಲಿ ವಿಫಲರಾದಾಗ ಅವು ಸಾಮಾಜಿಕ ವಿಘಟನೆಗೆ, ವ್ಯಕ್ತಿಗತ ವಿಘಟನೆಗೆ, ಕೌಟುಂಬಿಕ ವಿಘಟನೆಗೆ ಕಾರಣ ಆಗುತ್ತವೆ ಅಂತ. ಸೋರೋಕಿನ್ ಪ್ರಕಾರ ನಾವು 3 ಪ್ರಕಾರದ ಸಂಸ್ಕೃತಿಗಳನ್ನು ಹೇಳ್ತಾರೆ. ಆದರ್ಶಾತ್ಮಕ ಸಂಸ್ಕೃತಿ, ಧ್ಯೇಯನಿಷ್ಠ ಸಂಸ್ಕೃತಿ ಮತ್ತು ಇಂದ್ರಿಯ ಗ್ರಾಹ್ಯ ಸಂಸ್ಕೃತಿ ಅಂತ. ಇಂತಹ ಸಂಸ್ಕೃತಿಗಳ ನಡುವೆ ಪರಿವರ್ತನೆ ನಡೆದರೆ ಆಗ ಸಾಮಾಜಿಕ ವಿಘಟನೆ ಸಂಭವಿಸುತ್ತದೆ ಅಂತ ಹೇಳ್ತಾರೆ. ಅಂದರೆ ಸಂಸ್ಕೃತಿ ಸಮಾಜದ ಅವಿಭಾಜ್ಯ ಅಂಗವಾಗಿರೋದ್ರಿಂದ ಅದರಲ್ಲಿ ಏರ್ಪಡುವ ತೀವ್ರ ಮತ್ತು ತ್ವರಿತವಾಗಿ ಏರ್ಪಡುವಂಥ ಬದಲಾವಣೆಗಳು ಇಡೀ ಸಮಾಜವನ್ನೇ ಬಾಧಿಸುತ್ತವೆ. ಅವು ಸಾಮಾಜಿಕ ವಿಘಟನೆಗೆ ಕಾರಣವಾಗುತ್ತವೆ ಅನ್ನುವಂಥದ್ದನ್ನು ಕಾಣ್ತೀವಿ. Dear students, there are so many causes to social disorganization, but here we discuss some causes. The first one is the rapid and sudden social changes. In any society, what the changes takes place suddenly and rapidly, they affect the life of people. They affect the conditions of the society. If they affect the life of the people or the condition of the society, it may cause to social disorganization. The rapid and sudden changes, they may affect individually or maybe a family or the whole society.
but always they destroy the social system. According to Sorokin, there are three types of culture: ideational, idealistic, and sunset culture. What the changes takes place in culture, that time the social disorganization exists, because it is the integral part of the society. Culture is the integral part of the society. If the culture comes under rapid and sudden changes, it affects the whole life of the people, whole society. That time the social disorganization exists. It is the main cause. ಎರಡನೆಯದ್ದು ಅಯೋಜಿತ ಬಂಡವಾಳವಾದ ಮತ್ತು ಮಧ್ಯ ಪ್ರವೇಶಿಸದಿರುವ ತಟಸ್ಥ ನೀತಿ. ಸಮಾಜ ವಿಘಟನೆಗೊಳ್ಳಲಿಕ್ಕೆ, ಒಡೆದು ಹೋಗಲಿಕ್ಕೆ ಇನ್ನೊಂದು ಪ್ರಮುಖ ಕಾರಣ ಅಂತಂದರೆ, ನಾವು ಕಾರ್ಯಚಟುವಟಿಕೆಯಲ್ಲಿ ತೊಡಗುವಂಥ ಸಂದರ್ಭದಲ್ಲಿ ತೊಡಗಿಸುವಂಥ ಬಂಡವಾಳ ಯಾವುದೇ ಯೋಜನೆ ಇಲ್ಲದೇ ಇದ್ದಾಗ ಕೂಡಿದಾಗ, ಪೂರ್ವಭಾವಿಯಾಗಿ ಅರಿತುಕೊಳ್ಳದೆ ನಾವು ಹಣವನ್ನು ಅಥವಾ ಬಂಡವಾಳವನ್ನು ತೊಡಗಿಸಿದಾಗ ಅದು ಸಾಮಾಜಿಕ ವಿಘಟನೆಗೆ ಕಾರಣ ಆಗಬಹುದು. ನಾವು ತೊಡಗಿಸುವಂಥ ಹಣ ಅಥವಾ ಬಂಡವಾಳಕ್ಕೆ ಒಂದು ಸೂಕ್ತ ಯೋಜನೆ ಇದ್ದರೆ ಅದು ಸಾಮಾಜಿಕ ಪ್ರಕ್ರಮಕ್ಕೆ, ಒಂದು ಸುವ್ಯವಸ್ಥಿತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಆದರೆ ಈ ಅಯೋಜಿತವಾಗಿರುವಂಥ ಬಂಡವಾಳ ವ್ಯವಸ್ಥೆ, ಹಾಗೆ ಜನರು ಚಟುವಟಿಕೆಗಳಲ್ಲಿ ಮಧ್ಯಪ್ರವೇಶಿಸಬಾರದು ಅನ್ನುವಂಥ ತಟಸ್ಥ ನೀತಿ ಯಾವಾಗಲೂ ಸಾಮಾಜಿಕ ವಿಘಟನೆಗೆ ಕಾರಣವಾಗುತ್ತದೆ. ಜನರು ಚಟುವಟಿಕೆಗಳಲ್ಲಿ, ಸರ್ಕಾರದ ಚಟುವಟಿಕೆಗಳಲ್ಲಿ ಮಧ್ಯಪ್ರವೇಶಿಸಿದಾಗ ಅದರಿಂದ ಆಗುವಂಥ ಬಾಧ್ಯತೆಗಳನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯವಾಗುತ್ತದೆ. ಇಲ್ಲಿ ಅತಿಯಾಗಿ ಸರ್ಕಾರದ ಪ್ರಾಬಲ್ಯತೆ ಅಥವಾ ಬಂಡವಾಳಶಾಹಿಯ ಸರಿಯಾದ ಬಳಕೆ ಇಲ್ಲದೆ ಹೋದಾಗ ಆ ಸಮಾಜ ನಾಶ ಆಗಲಿಕ್ಕೆ ಅಥವಾ ಸಮಾಜದಲ್ಲಿ ಸಮಸ್ಯೆಗಳು ಹುಟ್ಟಿಕೊಳ್ಳಲಿಕ್ಕೆ, ವಿಘಟನೆಯಾಗಲಿಕ್ಕೆ ಕಾರಣ ಆಗುತ್ತದೆ. ಸೆಕೆಂಡ್ ಕಾಸ್ ಈಸ್ ಅನ್ಪ್ಲಾನ್ಡ್ ಕ್ಯಾಪಿಟಲಿಸಮ್ ಆ್ಯಂಡ್ laissez-faire policy. Here, especially utilization of capitalism or investment of capitalism, it is always helpful to established or development of the society, and the people also participate in all the activities of the government, all the activities of the production. If there is no proper plan in the investment of capitalism, and there is no chance to people to interfere in all the activities of government, it may cause to social disorganization. It may cause to introduce a different type of social issues or problems. ಮೂರನೆಯ ಕಾರಣ ಅಂತಂದರೆ ಸಾಮಾಜಿಕ ಸಂಸ್ಥೆಗಳಲ್ಲಿನ ಹೊಂದಾಣಿಕೆಯ ಕೊರತೆ. ಈ ಮೊದಲಿನ ಕಾಲದಲ್ಲಿ ಸಾಮಾಜಿಕ ಸಂಸ್ಥೆಗಳು ಅಲ್ಲಿನ ಅಧಿಕಾರ ರಚನೆಗೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತಿದ್ದವು. ಉದಾಹರಣೆಗೆ, ಗ್ರಾಮೀಣ ಮಟ್ಟದಲ್ಲಿ ಪಂಚಾಯಿತಿಗಳಿಗೆ ಅನುಗುಣವಾಗಿ
ವಿವಾಹ, ಕುಟುಂಬ, ಧರ್ಮ, ಶಿಕ್ಷಣದಂತಹ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿದ್ದುವು ಅಂತ. ಯಾವಾಗ ಸ್ಥಳೀಯ ಮಟ್ಟದಲ್ಲಿರುವಂಥ ಈ ಪಂಚಾಯಿತಿಗಳು ತಮ್ಮ ಅಧಿಕಾರವನ್ನು ಕಳೆದುಕೊಂಡವು, ಹಾಗೆ ಅವು ಸಾರ್ವತ್ರಿಕವಾಗಿ ಸರ್ಕಾರದ ಮೂಲಕ ನಿರ್ವಹಿಸಲ್ಪಡಲಿಕ್ಕೆ ಪ್ರಾರಂಭಿಸಿದವೋ, ಆ ಸಂಸ್ಥೆಗಳ ಮಧ್ಯೆ ಒಂದು ಅಪಹೊಂದಾಣಿಕೆ ಏರ್ಪಡಲಿಕ್ಕೆ ಪ್ರಾರಂಭವಾಯಿತು. ಯಾವಾಗ ಸಾಮಾಜಿಕ ಸಂಸ್ಥೆಗಳಲ್ಲಿ ಈ ಹೊಂದಾಣಿಕೆಯ ಕೊರತೆ ಆರಂಭವಾಯಿತೋ ಅಥವಾ ಅಪಹೊಂದಾಣಿಕೆ ಆರಂಭವಾಯಿತೋ, ಅದು ಸಾಮಾಜಿಕ ವಿಘಟನೆಗೆ ಕಾರಣವಾಯಿತು. ಈ ಥರ ಸಾಮಾಜಿಕ ಸಂಸ್ಥೆಗಳಲ್ಲಿ ವಿವಾಹ, ಕುಟುಂಬ, ಧರ್ಮ, ಕಾನೂನುದಂತಹ ಸಂಸ್ಥೆಗಳಲ್ಲಿ ಪರಸ್ಪರ ಹೊಂದಾಣಿಕೆ ಇಲ್ಲದೆ ಹೋದಾಗ ಅವು ಎಷ್ಟೋ ಸಾಮಾಜಿಕ ಸಮಸ್ಯೆಗಳನ್ನುಂಟು ಮಾಡಲಿಕ್ಕೆ, ವ್ಯಕ್ತಿಗತ ಕೌಟುಂಬಿಕ ವಿಘಟನೆಗಳು ಏರ್ಪಡಲಿಕ್ಕೆ ಕಾರಣವಾಯಿತು ಅಂತ. ಈ ಮೊದಲು ವಿವಾಹ ವಿಚ್ಛೇದನೆಯನ್ನು ಪಂಚಾಯಿತಿ ಅಥವಾ ಜಾತಿ ಪಂಚಾಯಿತಿಗಳಂತಿರ್ಬೋದು ಅಥವಾ ಈ ಮೊದಲಿನ ಪಂಚಾಯಿತಿಗಳಲ್ಲಿ ವಿವಾಹ ವಿಚ್ಛೇದನೆ ಅನ್ನುವಂಥದ್ದು ಅಷ್ಟು ಈಸಿಯಾಗಿ ದೊರೀತಾ ಇರಲಿಲ್ಲ ಅಂತ. ಆದರೆ ಈಗಿನ ಕಾನೂನಿನಡಿಯಲ್ಲಿ, ಸರ್ಕಾರದ ನಿಯಮಗಳಲ್ಲಿ ವಿವಾಹ ವಿಚ್ಛೇದನೆ ಬೇಗ ಲಭ್ಯವಾಗುತ್ತದೆ. ಈ ಥರ ಎಷ್ಟೋ ವಿವಾಹ ಸಂಬಂಧಗಳು ಮುರಿಯೋದರಿಂದನೇ ವೈಯಕ್ತಿಕ ವಿಘಟನೆ, ಕೌಟುಂಬಿಕ ವಿಘಟನೆಗಳು ಸಂಭವಿಸುತ್ತದೆ. ಅಷ್ಟೇ ಯಾಕೆ, ವಿಚ್ಛೇದನೆ ಅನ್ನುವಂಥದ್ದೇ ಒಂದು ಸಾಮಾಜಿಕ ಸಮಸ್ಯೆಯಾಗಿ, ವಿಘಟನೆಯಾಗಿ ಬೆಳೆದು ಬರುತ್ತದೆ. ಥರ್ಡ್ ಕಾಸ್ ಈಸ್ ಲ್ಯಾಕ್ ಆಫ್ ಅಡ್ಜಸ್ಟ್ಮೆಂಟ್ ಅಮಾಂಗ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್. In previous society, all the institutions, social institutions were working in good condition because of that time administrative structure. Panchayats, they are played most important role in the managing or the proper work of like marriage, family, religion, education. When these all institutions lose their power and authority, then automatically there is a starts lack of adjustment. When the misadjustment exists in between social institutions, it may cause to social disorganization. ಇನ್ನೊಂದು ಸಾಂಸ್ಕೃತಿಕ ಹಿಂಬೀಳಿಕೆ ಅಂತ. ಆಲ್ರೆಡಿ ನಿಮಗೆ ಗೊತ್ತಿದೆ, ಸಾಂಸ್ಕೃತಿಕ ಹಿಂಬೀಳಿಕೆ ಎನ್ನುವಂಥ ಪರಿಕಲ್ಪನೆಯನ್ನು ವಿಲಿಯಂ ಎಫ್ ಆಕ್ಬರ್ನರು ಪರಿಚಯಿಸ್ತಾರೆ. ಸೊ ಅವ್ರ ಪ್ರಕಾರ ಸಂಸ್ಕೃತಿಗಳಲ್ಲಿ ಎರಡು ಪ್ರಕಾರಗಳಿದಾವೆ, ಭೌತ ಮತ್ತು ಅಭೌತ ಸಂಸ್ಕೃತಿಗಳೆಂದು. ಯಾವಾಗಲೂ ಭೌತ ಸಂಸ್ಕೃತಿಯು ವೇಗವಾಗಿ ಬದಲಾವಣೆಯನ್ನು ಹೊಂದುತ್ತದೆ, ಅಷ್ಟು ವೇಗವಾಗಿ ಅಭೌತ ಸಂಸ್ಕೃತಿ ಬದಲಾವಣೆಗೆ ಒಳಪಡುವುದಿಲ್ಲ. ಇವೆರಡುಗಳ ಮಧ್ಯೆ ಏರ್ಪಡುವಂಥ ಅಂತರವನ್ನೇ ಸಾಂಸ್ಕೃತಿಕ ಹಿಂಬೀಳಿಕೆ ಅಂತ ಕರೀತಾರೆ. ಯಾವಾಗ ಸಂಸ್ಕೃತಿಯ ವಿವಿಧ ಭಾಗಗಳಲ್ಲಿ ಅಂತರ ಏರ್ಪಡ್ತದೆ, ಸಮ ಪ್ರಮಾಣದ ಪರಿವರ್ತನೆಗಳು ಏರ್ಪಡದೆ ಹೋದಾಗ ಅವು ಸಾಮಾಜಿಕ ವಿಘಟನೆಗೆ ಕಾರಣವಾಗುತ್ತವೆ. ನಾವು ತೊಡುವ ಬಟ್ಟೆಗೂ ನಮ್ಮ ಒಳಗಡೆ ಇರುವಂಥ ವಿಚಾರಕ್ಕೂ ಎಷ್ಟೋ ವ್ಯತ್ಯಾಸಗಳು ಕಂಡುಬರುತ್ತವೆ.
ಈ ವ್ಯತ್ಯಾಸಗಳೇ ಸಾಮಾಜಿಕ ವಿಘಟನೆಗೆ, ವೈಯಕ್ತಿಕ ವಿಘಟನೆಗೆ ಕಾರಣ ಆಗುವಂಥದ್ದು ಸರ್ವೇ ಸಾಮಾನ್ಯ. ದಿ ಫೋರ್ತ್ ಕಾಸ್ ಈಸ್ ಕಲ್ಚರಲ್ ಲ್ಯಾಗ್. Dear students, already you know that William F. Ogburn introduced the concept of cultural lag. There are two types of culture, material and non-material culture. The material culture always fast. It conduct changes very fastly. The another one, non-material culture, it is always slow. The changes takes place very slowly. What the difference or distance exists in between material and non-material culture is called cultural lag. If the imbalance or distance exist in between different parts of the culture, it may cause to social disorganization. What wear the dress and what we had the thoughts, they always different. If there is a difference, automatically it may cause to individual disorganization. It may cause to communal disorganization. It may cause to social disorganization. ಇನ್ನೊಂದು ಪಾತ್ರ ವಿಘಟನೆ ಮತ್ತು ಪಾತ್ರ ಗೊಂದಲ. ಈ ಮೊದಲಿನ ಸಮಾಜದಲ್ಲಿ ಜನರು ತಮ್ಮ ಪಾಲಿಗೆ ಬಂದ ಪಾತ್ರಗಳನ್ನು ಸರಿಯಾಗಿ ನಿರ್ವಹಿಸುತ್ತಿದ್ದರು ಅಂತ. ಆ ಪಾತ್ರಕ್ಕೆ ತಕ್ಕ ಹಾಗೆ ಕೆಲಸ ಕಾರ್ಯಗಳನ್ನು, ಜೀವನ ನಿರ್ವಹಣೆಯನ್ನು ಮಾಡ್ತಿದ್ರು ಅಂತ. ಅವರಲ್ಲಿ ತಾವು ಹೊಂದಿರುವಂಥ ಪಾತ್ರಕ್ಕೂ ತಾವು ನಿರ್ವಹಿಸುವಂಥ ಕಾರ್ಯಕ್ಕೂ ಗೊಂದಲಗಳಿರಲಿಲ್ಲ. ಆದರೆ ಸಮಾಜಗಳು ಬೆಳೀತಾ ಹೋದಂಥ ಸಂದರ್ಭದಲ್ಲಿ, ಇವತ್ತಿನ ಆಧುನಿಕ ವೈಜ್ಞಾನಿಕ ಕೈಗಾರಿಕಾ ಸಮಾಜಕ್ಕೆ ಬಂದಾಗ ಅವು ಎಷ್ಟೋ ಬದಲಾವಣೆಗಳಿಗೆ ಒಳಪಟ್ಟು ಜನರು ಎಷ್ಟೋ ಪಾತ್ರಗಳನ್ನು ನಿರ್ವಹಿಸಲಿಕ್ಕೆ ಪ್ರಾರಂಭಿಸಿದಾಗ ಅವರು ತಮ್ಮ ಬಾಲಿಗೆ ಬಂದಿರುವಂಥ ಪಾತ್ರಗಳನ್ನು ಸರಿಯಾದ ಸಂದರ್ಭ ಸನ್ನಿವೇಶಗಳಲ್ಲಿ ನಿರ್ವಹಿಸಲು ವಿಫಲರಾದರು. ಹಾಗೆ ಅವ್ರ ಮಧ್ಯೆ ಒಂದೇ ಸಂದರ್ಭದಲ್ಲಿ ಎರಡಕ್ಕಿಂತ ಹೆಚ್ಚು ಪಾತ್ರಗಳನ್ನು ನಿರ್ವಹಿಸುವಂಥ ಸಂದರ್ಭ ಬಂದಾಗ ಗೊಂದಲಕ್ಕೆ ಈಡಾದರು. ಈ ಪಾತ್ರ ವಿಘಟನೆಯನ್ನು, ತಮ್ಮ ಪಾಲಿಗೆ ಬಂದ ಪಾತ್ರವನ್ನು ಸರಿಯಾಗಿ ನಿರ್ವಹಿಸದೇ ಹೋದಾಗ, ಪಾತ್ರಗಳ ನಿರ್ವಹಿಸುವಂಥ ಸಂದರ್ಭದಲ್ಲಿ ಗೊಂದಲಕ್ಕೀಡಾಗಿ ಅವು ಸಾಮಾಜಿಕ ವಿಘಟನೆಗೆ ಒಂದು ಮುನ್ನುಡಿಯನ್ನು ಬರೀಲಿಕ್ಕೆ ಕಾರಣ ಆದವು. ಸಮಾಜ ಒಡಿಲಿಕ್ಕೆ, ವಿಘಟನೆಗೆ ಒಳಪಡಲಿಕ್ಕೆ ಈ ಪಾತ್ರವನ್ನು ಸರಿಯಾಗಿ ನಿರ್ವಹಿಸದೇ ಇದ್ದದ್ದು ಒಂದು ಕಾರಣ ಅನ್ನುವಂಥದ್ದನ್ನು ನಾವು ಕಾಣ್ತೇವೆ. Disintegration and confusion of roles. In folklore societies, we already know that the people were played roles what they had. But as nowadays modern industrial scientific society, the people having more roles and they are failed to manage their roles, they are failed to play their roles, and when they face to play at a time two or more, then may came to confusion because of the failure of to roll their roles, play their roles, and their role confusion, they may create social disorganization.
and other causes to social disorganization. ಸಾಮಾಜಿಕ ವಿಘಟನೆಗೆ ಇತರ ಕಾರಣಗಳೆಂದರೆ ತೀವ್ರ ನಗರೀಕರಣವು ಕೂಡ ಈ ಸಾಮಾಜಿಕ ವಿಘಟನೆಗೆ ಕಾರಣ ಆಗಿದೆ. ಕೈಗಾರಿಕೆಗಳ ನಿರಂತರ ಬೆಳವಣಿಗೆ, ಕೈಗಾರೀಕರಣ, ಗ್ರಾಮೀಣ ಪ್ರದೇಶಗಳಿಂದ ನಗರ ಪ್ರದೇಶಕ್ಕೆ ವಲಸೆ ಬರೋದು ಅಥವಾ ನಗರ ಪ್ರದೇಶದಿಂದ ಗ್ರಾಮೀಣ ಪ್ರದೇಶಕ್ಕೆ ಜನ ವಲಸೆ ಬಂದಿದ್ದು, ಅವರ ಮಧ್ಯೆ ಏರ್ಪಟ್ಟಿರುವಂಥ ಹಲವಾರು ವ್ಯತ್ಯಾಸಗಳು ಸಾಮಾಜಿಕ ವಿಘಟನೆಗೆ ಕಾರಣಗಳಾಗಿವೆ. ಅತಿಯಾದ ವ್ಯಕ್ತಿವಾದದ ಬೆಳವಣಿಗೆ ಎಂಥವುಗಳು ಕೂಡ ಸಾಮಾಜಿಕ ವಿಘಟನೆಗೆ ಕಾರಣಗಳಾಗಿವೆ. The other causes for the social integration is that over urbanization, the development of growth of cities may cause to introduce so many social issues or disorganize the society. Growth of industries, we called industrialization, may also cause to social disorganization. Migration from rural to urban and urban to rural, they may conduct lot of changes in the behavior, activities and lifestyle. They are also cause to social disorganization. And the development of individualism may also cause to social disorganization. ಆತ್ಮೀಯ ವಿದ್ಯಾರ್ಥಿಗಳೇ, ಸಾಮಾಜಿಕ ಸಮಸ್ಯೆ ಮತ್ತು ಸಾಮಾಜಿಕ ವಿಘಟನೆ ನಡುವೆ ಏನು ಸಂಬಂಧದ ಅಂತ ನೋಡಿದರೆ, ಇವೆಲ್ಲವೂ ಸಾಮಾಜಿಕ ವಿಘಟನೆಗೆ ಕಾರಣಗಳಾದರೆ ಈ ಸಾಮಾಜಿಕ ಸಮಸ್ಯೆ ಮತ್ತು ಸಾಮಾಜಿಕ ವಿಘಟನೆ ನಡುವೆ ಸಂಬಂಧ ಏನಿದೆ ಅಂತ. ವಾಟ್ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಸೋಷಿಯಲ್ ಪ್ರಾಬ್ಲಮ್ ಆ್ಯಂಡ್ ಸೋಷಿಯಲ್ ಡಿಸ್ಆರ್ಗನೈಜೇಷನ್? ಒಂದು ವಾದದ ಪ್ರಕಾರ ಸಾಮಾಜಿಕ ಸಮಸ್ಯೆಗಳು ಸಾಮಾಜಿಕ ವಿಘಟನೆಗೆ ದಾರಿ ಮಾಡಿಕೊಡುತ್ತವೆ ಅಂತ. ಕೆಲವೊಂದು ವಿದ್ವಾಂಸರ ಪ್ರಕಾರ, ಕೆಲವೊಂದು ಚಿಂತಕರ ಪ್ರಕಾರ ಸಾಮಾಜಿಕ ಸಮಸ್ಯೆಗಳಿಂದಲೇ ಸಾಮಾಜಿಕ ವಿಘಟನೆ ಏರ್ಪಡ್ತದ ಅಂತ ಹೇಳ್ತಾರೆ. ಅಂದರೆ ಅವರು ಮೊದಲು ಸಾಮಾಜಿಕ ಸಮಸ್ಯೆಗಳು, ಅದರಿಂದ ಸಮಾಜ ವಿಘಟನೆಗೆ ಒಳಪಡ್ತದ, ಒಡಿತದ ಅಂತ ಹೇಳ್ತಾರೆ. ಆದರೆ ಇನ್ನೊಂದು ಪಂಥದ ವಿಚಾರದ ಪ್ರಕಾರ ಸಾಮಾಜಿಕ ವಿಘಟನೆಯು ಸಾಮಾಜಿಕ ಸಮಸ್ಯೆಗಳನ್ನು ಸೃಷ್ಟಿಸ್ತದೆ. ಇನ್ನೊಂದು ವರ್ಗದ ವಿದ್ವಾಂಸರ ಚಿಂತಕರ ಪ್ರಕಾರ ಅವ್ರೇನು ಹೇಳ್ತಾರೆ ಅಂತಂದರೆ, ಮೊದಲು ಸಮಾಜ ವಿಘಟನೆಗೆ ಒಳಪಡ್ತದ, ಸಮಾಜ ವಿಘಟನೆಗೆ ಒಳಪಟ್ಟ ನಂತರ ಸಮಸ್ಯೆಗಳು ಹುಟ್ಟುಕೊಳ್ತಾವ, ಆ ಸಮಾಜದಲ್ಲಿ ಹುಟ್ಟುಕೊಳ್ತಾವ ಅನ್ನುವಂಥದ್ದನ್ನು ಎರಡೂ ರೀತಿಯಾಗಿ ಚಿಂತಕರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಇಲ್ಲಿ ಸಾಮಾಜಿಕ ಸಮಸ್ಯೆಗೂ ಸಾಮಾಜಿಕ ವಿಘಟನೆಗೂ ಮತ್ತು ವೈಯಕ್ತಿಕ ವಿಘಟನೆಗಳ ನಡುವೆ ಒಂದು ನಿಕಟ ಸಂಬಂಧ ಇದೆ. ಅವು ಯಾವಾಗಲೂ ಪರಸ್ಪರ ಪೂರಕವಾಗಿರುವಂಥದ್ದನ್ನು ನಾವು ಕಾಣ್ತೀವಿ. ಒಂದು ವಿಚಾರದ ಪ್ರಕಾರ ಮೊದಲು ವ್ಯಕ್ತಿ ವಿಘಟನೆಗೆ ಒಳಪಟ್ಟ ನಂತರ ಅವನಿರುವಂಥ ಕುಟುಂಬ ವಿಘಟನೆಗೆ ಒಳಪಡುತ್ತದೆ. ವೈಯಕ್ತಿಕ ವಿಘಟನೆಯಿಂದಾಗಿ ಕೌಟುಂಬಿಕ ವಿಘಟನೆಗೊಳ್ತದೆ. ಈ ಥರ ಕುಟುಂಬ ವಿಘಟನೆಗೊಂಡಾಗ ಆ ಕುಟುಂಬವಿರುವಂಥ ಸಮಾಜ ವಿಘಟನೆಗೊಳ್ತದೆ. ಯಾವಾಗ ಸಮಾಜ ವಿಘಟನೆಗೆ, ವಿಚಲನೆಗೆ, ತೊಂದರೆಗೆ ಒಳಪಡ್ತದೆ, ಅದು ಅವಾಗೊಂದು ಸಾಮಾಜಿಕ ಸಮಸ್ಯೆ ಆಗ್ತದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಮದ್ಯ ವ್ಯಸನಕ್ಕೆ ಒಳಪಟ್ಟ ನಂತರ ಅದು ವ್ಯಕ್ತಿಗತ ವಿಘಟನೆ. ತನ್ನ ವ್ಯಕ್ತಿತ್ವವನ್ನು, ತಾನು ಮಾಡುವ ಕಾರ್ಯವನ್ನು, ತನ್ನತನವನ್ನು ಕಳೆದುಕೊಳ್ಳುವಂಥದ್ದು, ಅದು ವೈಯಕ್ತಿಕ ಸಮಸ್ಯೆ. ಈ ಥರ ಮದ್ಯ ವ್ಯಸನಕ್ಕೆ ಒಳಪಟ್ಟಿರುವಂಥ ವ್ಯಕ್ತಿ ಅವನಿರುವಂಥ ಕುಟುಂಬದಲ್ಲಿ ವೈಮನಸ್ಸಿನಿಂದಾಗಿ ಕುಟುಂಬದ ಸದಸ್ಯರ ಜೊತೆ ಸರಿಯಾಗಿ ಹೊಂದಾಣಿಕೆ ಮಾಡಿಕೊಳ್ಳದೇ ಇದ್ದಾಗ, ಅಥವಾ
ವಿವಾಹವಾಗಿದ್ದ ಅಂತಂದರೆ ವಿಚ್ಛೇದನೆಗೆ ಒಳಪಟ್ಟರೆ ಅದು ಕೌಟುಂಬಿಕ ವಿಘಟನೆ. ವ್ಯಕ್ತಿಯ ಸಮಸ್ಯೆ ಈಗ ಕೌಟುಂಬಿಕ ಸಮಸ್ಯೆ ಆಗ್ತದೆ ಅಥವಾ ಕೌಟುಂಬಿಕ ವಿಘಟನೆ ಆಗ್ತದೆ. ಹಾಗೆ ಈ ಥರ ಯಾವ ಸಮಾಜದಲ್ಲಿ ಕೌಟುಂಬಿಕ ವಿಘಟನೆಗಳು ಅಥವಾ ವಿಚ್ಛೇದನದಂಥ ಪ್ರಕರಣಗಳು ಹೆಚ್ಚಿಗೆ ಆಗ್ತಾ ಹೋಗ್ತವ, ಜಾಸ್ತಿ ಆಗ್ತಾವ, ಅದು ಸಮಾಜವನ್ನು ಒಡಿತದ. ಯಾವಾಗ ಸಮಾಜ ಈ ಥರ ಕೌಟುಂಬಿಕ ವಿಘಟನೆಗಳಿಂದ ಒಡಿತದ, ಅದು ಮುಂದೆ ಹೋಗಿ ಒಂದು ಸಾಮಾಜಿಕ ಸಮಸ್ಯೆ ಆಗ್ತದೆ. ಅಂದರೆ ಮದ್ಯಪಾನವನ್ನು ನಾವೊಂದು ಸಾಮಾಜಿಕ ಸಮಸ್ಯೆ ಅಂತ ಕರಿತೀವಿ. ಸೊ ಈ ಥರ ವೈಯಕ್ತಿಕ ವಿಘಟನೆಯಿಂದ ಕೌಟುಂಬಿಕ ವಿಘಟನೆಯಾಗಿ ಸಾಮಾಜಿಕ ವಿಘಟನೆಯಾಗಿ ಸಾಮಾಜಿಕ ವಿಘಟನೆ ಸಾಮಾಜಿಕ ಸಮಸ್ಯೆಯಾಗಿ ಬೆಳೆದು ಬರ್ತದೆ ಅನ್ನುವಂಥದ್ದನ್ನು ಕಾಣ್ತೀವಿ. ಡಿಯರ್ ಸ್ಟೂಡೆಂಟ್ಸ್, as for some scholars, they may say that here social problems may give chance to social disorganization. Their views is, first, social problems exist. Where there is a social problems, they always destroy the society or disorganize the society. Another side, some scholars, they said that the social disorganization creates social problems. As for this sects, first, social disorganization exists. Where there is a social disorganization, they may cause to social problems. They may cause to introduce social problems. There is a close interlink in between social problem, social disorganization, and individual disorganization. It is a chain reaction system. The first, when individual disorganization takes place, in which family that person living, automatically the familial disorganization takes place. If the family disorganization takes place, the social disorganization also exists, and the social disorganization reached to or became as a social problem. For example, alcoholism, it is an individual disorganization. When a person adopt heavy drinking or alcoholism or a drinking habit, it damages first personally, and when because of this habit he may take divorce or he can't maintain a good relationship with the family members, then the familial disorganization takes place. Because of alcoholism habit, it may cause to divorce, familial disorganization. If the number of divorce takes place in a particular society, they may disorganize the society. It means familial disorganization may cause to social disorganization. Finally, it became as a social problem. Alcoholism, it is an social problem. So it passed from individual disorganization to social problem. Dear students, these all concepts comes under social
ಪ್ರಾಬ್ಲಮ್ ಆ್ಯಂಡ್ ಸೋಷಿಯಲ್ ಡಿಸ್ಆರ್ಗನೈಸೇಷನ್. ಇಷ್ಟು ಸಾಮಾಜಿಕ ಸಮಸ್ಯೆ ಮತ್ತು ಸಾಮಾಜಿಕ ವಿಘಟನೆ ನಡೆಯಿರುವಂಥ ಸಂಬಂಧ. ಧನ್ಯವಾದಗಳು.